ಮಲ್ಕೊಂಡಿದ್ದೀರಿ 7 ಗಂಟೆವರೆಗೆ ಅಂತ ಹೇಳಿದ್ರೆ ನೀವು ಕಂಡಿರುವಂತ ಕನಸಿದೆಯಲ್ಲ ಅದು ನಿಜವಾದ ಕನಸಲ್ಲ. ಯಾಕೆ ಅಂದ್ರೆ ನೀವು ನಿಜವಾದ ಕನಸೇ ಆಗಿದ್ದಿದ್ರೆ ಅದು ನಿಮ್ಮನ್ನ ಇಷ್ಟೊತ್ತಿನವರೆಗೆ ಮಲ್ಕೊಳ್ಳಕ್ಕೆ ಬಿಡ್ತಾ ಇರಲಿಲ್ಲ. ಯಾವ ಕನಸು ನಿಮ್ಮನ್ನ ರಾತ್ರಿ ಇಡೀ ಮಲಗದ ಹಾಗೆ ಮಾಡುತ್ತೋ, ಯಾವ ಕನಸು ನಿಮ್ಮನ್ನ ಸದಾ ಎಚ್ಚರವಿರುವಂತೆ ಮಾಡುತ್ತೋ, ಯಾವ ಕನಸು ನಿಮ್ಮನ್ನ ಸದಾ ಗುರಿಯತ್ತ ನಿಮ್ಮನ್ನ ನಿರ್ದೇಶನ ಮಾಡ್ತಾ ಇರ್ತದೋ ಅದು ಮಾತ್ರ ನಿಜವಾದ ಕನಸು. ಅಂತ ಕನಸು ಕಂಡ್ರೆ ಸಾಕು, ನೀವು ನಸುಕಿನ 7 ಗಂಟೆಗೆ ನ್ಯಾಯ ಕಾಲನೇ ಇಲ್ಲ. ಒಳ್ಳೆ ಕೆಲಸ ಮಾಡೋರ್ಗೆ ಕೆಟ್ಟ ಹೆಸರು, ಕೆಟ್ಟ ಕೆಲಸ ಮಾಡೋ ಬದುಕೋರ್ಗೆ ಒಳ್ಳೆ ಹೆಸರು, ಕೀರ್ತಿ, ಪ್ರತಿಷ್ಠೆ ಎಲ್ರಿಗೂ. ಎಂಥ ವಿಚಿತ್ರ ಪ್ರಪಂಚ ನಮ್ಮ ಇದು. ಒಂದು ಸಲ ಮೋಸ ಹೋದ್ಮೇಲೆ ಯಾವ ರೀತಿ ಬದಲಾಗಬೇಕು ಅಂದ್ರೆ ಜನ ನಿನ್ನನ್ನ ಮೊದಲಿನ ತರ ನೋಡೋಕೆ ಒದ್ದಾಡ್ಬೇಕು, ಆ ರೀತಿ ಬದಲಾಗಬೇಕು. ಏಕಾಂಗಿಯಾಗಿದ್ದೀನಿ ಅಂತ ತಲೆ ಕೆಡಿಸ್ಕೋಬೇಡ. ನಿನ್ ನಡೆಯೋ ದಾರಿಲಿ ನೀ ಹತ್ತಿದ್ರೆ ತಡೆಯೋ ತಾಕತ್ತು ಯಾವನಿಗೂ ಇರಲ್ಲ. ಏಕಾಂಗಿಯಾಗಿ ಹುಟ್ಟಿದ್ಯಾ, ಏಕಾಂಗಿಯಾಗಿ ಸಾಯ್ತೀಯಾ. ಈ ಸ್ವಾರ್ಥಿ ಪ್ರಪಂಚದಲ್ಲಿ ಎಲ್ಲರೂ ನಮ್ಮೋರೆ ಅನ್ನೋದ್ ಬಿಟ್ಟು ನಾನು ನಂದು ಅಂತಾನೆ ಬದುಕು. ಯಾಕಂದ್ರೆ ಇದು ನಿನ್ ಜೀವನ. ನಿನ್ ಕಷ್ಟಕ್ಕಾಗ್ಲಿ ನಿನ್ ಸಹಾಯಕ್ಕಾಗ್ಲಿ ಯಾವನೂ ಬರಲ್ಲ. ದೂರಲ್ಲಿ ಒಬ್ಬ ಶ್ರೀಮಂತನ ಹತ್ರ ಕುದುರೆ ಇರುತ್ತಂತೆ. ಆ ಕುದುರೆ ಹುಷಾರ್ ತಪ್ಪಿದಾಗ ಅವ್ನು ಡಾಕ್ಟರ್ನ ಕರೆಸಿ ಮೆಡಿಸಿನ್ ಕೊಡ್ತಾನೆ. ಡಾಕ್ಟರ್ ಹೇಳ್ತಾರಂತೆ 10 ದಿನ ಮೆಡಿಸಿನ್ ಕೊಡಿ, ಹುಷಾರಾಗ್ಲಿಲ್ಲ ಅಂದ್ರೆ ಕುದುರೆನ ಸಾಯಿಸ್ಬೇಕಾಗತ್ತೆ ಅಂತ. ಇದನ್ನೆಲ್ಲ ದೂರದಲ್ಲಿ ನಿಂತು ಕೇಳಿಸ್ಕೊಂಡಂತಹ ಒಂದು ಮೇಕೆ ಕುದುರೆ ಬಳಿ ಬಂದು ಪ್ರತಿದಿನ ಔಷಧಿಯನ್ನ ಕೊಟ್ಟು ಹೇಳ್ತಿತ್ತಂತೆ, ಇವತ್ತಾದ್ರೂ ಎದ್ದೇಳೋ ಗೆಳೆಯ, ಇಲ್ಲ ಆದ್ರೆ ನಿನ್ನನ್ನು ಸಾಯಿಸ್ಬಿಡ್ತಾರೆ ಅಂತ. 10ನೇ ದಿನಕ್ಕೆ ಮತ್ತೆ ಬಂದು ಮಾಲೀಕ ನೋಡ್ತಾನಂತೆ, ಕುದುರೆ ಅದೇ ರೀತಿ ಮಲಗಿರುತ್ತೆ. ಇದನ್ನೆಲ್ಲ ನೋಡಿದಂತಹ ಮಾಲೀಕ ಏನ್ ಮಾಡ್ತಾನೆ, ವಿಷ ತಗೊಂಡ್ಬರೋದಕ್ಕೆ ಮಾರ್ಕೆಟಿಗೆ ಹೋಗ್ತಾನೆ. ಮೇಕೆ ಇದನ್ನು ನೋಡಿ ಕುದುರೆ ಹತ್ರ ಬಂದು ಹೇಳತ್ತಂತೆ, ಈಗ್ಲಾದ್ರೂ ಎದ್ದೇಳು, ಇಲ್ಲ ಅಂದ್ರೆ ನಿನ್ನ ಇವತ್ತು ಸಾಯಿಸ್ಬಿಡ್ತಾರೆ ಅಂತ. ಇದನ್ನ ಕೇಳಿಸ್ಕೊಂಡಂತಹ ಕುದುರೆ ಸ್ವಲ್ಪ 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 ಎನರ್ಜಿ ಹಾಕಿ ಎದ್ದೇಳಕ್ ಶುರು ಮಾಡುತ್ತೆ. ಮಾಲೀಕ ವಾಪಸ್ ಬರೋ ಹೊತ್ತಿಗೆ ಕುದುರೆ ಓಡ್ತಾ ಇರತ್ತಂತೆ. ಇದನ್ನ ನೋಡಿ ಖುಷಿ ಪಟ್ಟಂತಹ ಮಾಲೀಕ ಎಲ್ಲ ತನ್ನ ಕೆಲಸಗಾರರಿಗೆ ಹೇಳ್ತಾನಂತೆ, ಕುದುರೆ ಓಡ್ತಾ ಇದೆ, ಇವತ್ತು ಮೇಕೆ ಕಡೀರಿ, ಪಾರ್ಟಿ ಮಾಡೋಣ ಅಂತ. ಕೆಲವೊಂದ್ಸಲ ಜೀವನದಲ್ಲಿ ಇನ್ನೊಬ್ರಿಗೆ ಜಾಸ್ತಿ ಒಳ್ಳೇದು ಮಾಡ್ತಾ ನಮಗೆ ನಾವು ಕೆಟ್ಟದ್ದು ಮಾಡ್ಕೋತಿರ್ತೀವಿ. ಅವ್ರು ಉದ್ಧಾರ ಆಗಲಿ ಅಂತ ಬಯಸೋ ನಾವು ನಮ್ಮ ಬಗ್ಗೆ ನಾವು ಯೋಚನೆ ಮಾಡೋದೇ ಇಲ್ಲ. ಸ್ಯಾಕ್ರಿಫೈಸ್ ಅನ್ನೋ ಹೆಸರಿನಲ್ಲಿ ನಮ್ಮ ಜೀವನ ನಾವು ಸ್ಯಾಕ್ರಿಫೈಸ್ ಮಾಡೇ ಬಿಟ್ಟಿರ್ತೀವಿ ಅಲ್ವಾ? ಭೂಮಿ ತಾಯಿ ಆ ಸಸಿಗಂತಳ, ಅಲ್ಲ ಮೊನ್ನೆರೆ ನೀ ಇಷ್ಟ ಬೆಳೆದಿದ್ದಿ, ನಿನಗೆ ಮತ್ತೆ ತುಳಿದು ಹೋಗ್ಯಾನ, ಮತ್ತಿವನಿಗೆ ತುಳಿದವನಿಗೆ ಹೂವು ಕೊಡಕತ್ತಿಯಲ್ಲ ನೀನು. ಅವಾಗ ಸಸಿ ಅಂತೈತಿ, ಇಲ್ಲ ಯಾರು ಬೆಳೀತಾರ ಬೆಳೆದವನ್ನೆಲ್ಲ ತುಳಿಯದ ಮನುಷ್ಯರ ಚಾಳಿ, ಇದೇನು ಹೊಸದಲ್ಲ. ಅವ್ರು ಬಂದು ಯಾರು ಬೆಳೀತಾರ ಬೆಳೆದವ್ರನ್ನೆಲ್ಲ ತುಳಿಯೋದವ್ರದ್ದು ಚಾಳಿ, ಇದು ಹಳೇದಿದು. ಅವ್ರ ಕಾಲ ಅವ್ರ ಜಾತಿನ ಹಂಗೈತದ ಅಂತ. ಅವಾಗ ಭೂಮಿ ಅಂತಳಲ್ಲ, ಮತ್ತೆ ಅಷ್ಟು ತುಳಿದವ್ರಿಗೆ ಯಾಕೆ ನೀನು ಹೂವು ಕೊಡಕತ್ತಿ? ಅವಾಗ ಸಸಿ ಅಂತದ ಭೂಮಿ ತಾಯಿ, ತುಳಿದವ್ರನ್ನೆಲ್ಲ ತಲೆಯಾಗಿ ಇಟ್ಟುಕೊಂಡಿದ್ರೆ ನನ್ನ ಹೃದಯದೊಳಗಿಂದ ಹೂವು ಹೆಂಗತ್ತಿತ್ತು ಹೇಳು ಸಾಧ್ಯ ಇರ್ತದೆ ನನಗೆ. ಅರಮನೆಯಲ್ಲಿ ಶ್ರೀಮಂತ ದೀಪ ಹಚ್ತಾನೆ, ಗುಡಿಸಲಿನಲ್ಲಿಯೂ ಸಹಿತ ಬಡವ ದೀಪ ಹಚ್ತಾನೆ. ಅರಮನೆಯಲ್ಲಿ ಶ್ರೀಮಂತ ಹಚ್ಚುವ ದೀಪ ಬಂಗಾರದ ಪಣತೆಯಲ್ಲಿ ಉರಿಬಹುದು, ಬಡವ ಹಚ್ಚುವ ದೀಪ ಮಣ್ಣಿನ ಪಣತೆಯಲ್ಲಿ ಉರಿಬಹುದು. ಪಣತೆ ಬಂಗಾರದ್ದಾದರೇನು, ಪಣತೆ ಮಣ್ಣಿನದಾದರೇನು? ಬೆಳಕಿದೆಯಲ್ಲ, ಅದು ಬಡವೂ ಅಲ್ಲ ಶ್ರೀಮಂತವೂ ಅಲ್ಲ, ಲೈಟ್, ಜಸ್ಟ್ ಲೈಟ್.
ಲೈಟ್ ಇಸ್ ಜಸ್ಟ್ ಲೈಟ್.